ಜೈ ಶ್ರೀರಾಮ್. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿನ ಪಾಪ ವಿಮೋಚನಿ ಏಕಾದಶಿ ಅಂತ ಕರೀತಾರೆ. ಒಂದೊಂದು ಏಕಾದಶಿಗೂ ಅದರದೇ ಆದ ಒಂದು ಮಹತ್ವಗಳಿರುತ್ತೆ. ಹಾಗೆ ಪಾಪ ವಿಮೋಚನಿ ಏಕಾದಶಿಗೆ ಹೆಸರೇ ಹೇಳೋ ಹಾಗೆ ನಾವು ಮಾಡಿರುವಂಥ ಪಾಪಗಳು, ನಾವು ಜೀವನದಲ್ಲಿ ತಿಳಿದನೇ ಏನೇನೋ ಪಾಪಗಳು, ಕೆಟ್ಟ ಕರ್ಮಗಳನ್ನ ಮಾಡಿರ್ತೀವಿ. ಆ ಕರ್ಮಗಳು, ಆ ಪಾಪಗಳು ಕಳಿಬೇಕು ಅಂದರೆ ನಾವು ಭಗವಂತನ ಸೇವೆ ಮಾಡಬೇಕು. ಪಾಪ ಮೋಚನಿ, ಪಾಪ ವಿಮೋಚನಿ ಎರಡು ಹೆಸರಿಂದನೂ ಕರೀತಾರೆ. ಪಾಪ ವಿಮೋಚನಿ ಏಕಾದಶಿ ಇದೇ ಶನಿವಾರ 14ನೇ ತಾರೀಕು ದಶಮಿ, 15ನೇ ತಾರೀಕು ಭಾನುವಾರ ಏಕಾದಶಿ, 16ನೇ ತಾರೀಕು ಸೋಮವಾರ ದ್ವಾದಶಿ ಇದೆ. ಅವತ್ತಿನ ದಿನ ಯಥಾಶಕ್ತಿ ನೀವು ಉಪವಾಸ ಇದ್ದು ರಾಯರಿಗೆ ತುಳಸಿ ಅರ್ಪಿಸಿ 2 ದೀಪ ಹಚ್ಚಿ ರಾಯರ ಮುಂದೆ ತುಳಸಿ ತೀರ್ಥ ಇಟ್ಟು ಯಥಾಶಕ್ತಿ ನಾನು ಹೇಳಿರೋಂಥ ರಂಗೋಲಿಗಳಿಗೆ ತುಂಬ ಮಹತ್ವ ಇರುತ್ತೆ. ನೀವು ಯಾವ ರೀತಿ ಉಪವಾಸ ಮಾಡ್ತೀರಾ ಏನೋ ಗೊತ್ತಿಲ್ಲ, ರಂಗೋಲಿಗಳನ್ನ ಹಾಕಿ ದೇವ್ರ ಮುಂದೆ ನೀವು ದೀಪ ಹಚ್ಚೋದ್ರಿಂದನೇ ಅರ್ಧ ನಮಗೆ ಏಕಾದಶಿ ಫಲಗಳು ಸಿಗುತ್ತೆ. ನಾವು ಭಗವಂತನ ಎಲ್ಲಿ ತುಂಬ ನಂಬಿರ್ತೀವಿ ಅಲ್ಲಿ